ದ್ವಾರಪಾಲಕರಾಗಿಹರು ಆ ಮೂರು ದುರ್ಗಗಳಲ್ಲಿ ವ್ಯಂತರ ಭವನವಾಸಿ ಮತ್ತೆ ಮತ್ತ ಕಲ್ಪವಾಸಿ ದೇವತೆಗಳು ಅನುಕ್ರಮದಿ ದಾಟಿದ ತರುವಾಯ ಆ ಸ್ಫಟಿಕದ ದುರ್ಗವನು ಪಡೆದಿಹವಾ ಸುದೀರ್ಘ 16 ಪ್ರಕಾರಗಳು ಬೃಹತ್ ಮಾರ್ಗಗಳ ಆ ಮಧ್ಯಭಾಗಗಳನ್ನು ಇಹವು ಆ ಅತ್ಯುನ್ನತ ಶುಭ್ರ ಭಿತ್ತಿಗಳು ಕಣ್ಸೆಳೆಯುತ ದರ್ಪಣದೊಳು ಇಹುದಾ ಗೋಡೆಗಳ ಮೇಲೆ ವಿಸ್ತಾರ ರತ್ನ ಸ್ತಂಭಯುಕ್ತ ಆಕಾಶ ಸ್ಫಟಿಕ ನಿರ್ಮಿತ ಲಕ್ಷ್ಮೀ ಮಂಟಪವು ತೇಜೋಮಯವಾಗಿ ತೋರುತ್ತ ಮತ್ತೊಂದು ನಬದೊಂದದಿಯೇ ಇಹರಲ್ಲಿ ಆ ಲಕ್ಷ್ಮಿ ಮಂಟಪದಿಯೇ ನರಸುರರು ಕಲ್ಪವಾಸಿ ದೇವತೆಗಳು ನಿರ್ಬಾಧಿತವಾಗಿ ಸುಖದಲ್ಲಿ ಇದ್ದವಾ ಮಂಟಪಕ್ಕೆ 16 ಹಂತಗಳ 16 ಉನ್ನತ ಸೋಪಾನ ಮಾರ್ಗಗಳು ಇರಲ ಮಹಾ ಚತುರ್ದಿಕ್ಕುಗಳಿಗೆ 4 ಮಾರ್ಗಗಳು ಮತ್ತ 12 ಸಭಾಕೋಷ್ಟಗಳಿಗೆ 12 ದಾರಿಗಳು ಇದ್ದಿತಾ ವೈಢೂರ್ಯ ರತ್ನಾದಿ ನಿರ್ಮಿತ ಪ್ರಥಮ ಪೀಠವು ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದಲ್ಲಿ ಸಮವಸರಣದ ವರ್ಣನೆ ಮುಂದುವರಿಯುತ್ತಾ ಇದೆಯಂತೆ. ಹಬ್ಬ ಅಷ್ಟಮಂಗಳ ದ್ರವ್ಯಗಳನ್ನು ಇಟ್ಕೊಂಡು ದೇವತೆಗಳು ನಿಂತ್ಕೊಂಡಿದ್ದಾರೆ. ಸುರರು ಕೈಯಲ್ಲಿ ಗದೆ ಇತ್ಯಾದಿ ಆಯುಧಗಳನ್ನು ಸಾಂಪ್ರದಾಯಿಕವಾಗಿ ವಿನಮ್ರ ಭಕ್ತಿಯಿಂದ ಹಿಡಿದುಕೊಂಡು ನಿಂತಿದ್ದಾರಂತೆ. ಹೀಗಿರುವಾಗ ಅಲ್ಲಿ ನೋಡಿ ದ್ವಾರಪಾಲಕರಾಗಿದ್ದಾರಂತೆ. ಅಲ್ಲಿ 3 ದುರ್ಗಗಳಿಗೆ ಸಮವಸರಣಕ್ಕೆ ಹೋಗ್ಬೇಕಾದ್ರೆ 3 ದುರ್ಗಗಳು, ದುರ್ಗ ಅಂದ್ರೆ ಕೋಟೆ, ಆ ಕೋಟೆಗಳನ್ನು ಭೇದಿಸಿ ಸಮವಸರಣಕ್ಕೆ ಹೋಗ್ಬೇಕು. ಆ 3 ದುರ್ಗಗಳಲ್ಲಿ ಅನುಕ್ರಮವಾಗಿ ಅಂದ್ರೆ ಸಾಲಾಗಿ ಭವನವಾಸಿ ವೆಂತರ ದೇವತೆಗಳು, ಭವನವಾಸಿ ದೇವತೆಗಳು, ಕಲ್ಪವಾಸಿ ದೇವತೆಗಳು ಅಲ್ಲಿ ದ್ವಾರಪಾಲಕರಾಗಿದ್ದಾರೆ ಅಂತೆ. ಹಬ್ಬ ನೋಡಿ ಎಂತಹ ಕೈಂಕರ್ಯವನ್ನ ಅವರು ಜಿನ ಭಗವಾನರ ಸಮವಸರಣಕ್ಕೆ ಮಾಡ್ತಾ ಇದ್ದಾರೆ. ತದನಂತರ ಆ 3 ದುರ್ಗಗಳನ್ನು ದಾಟಿ ಹೊರಗೋದ್ರೆ ಆಕಾಶ ಸ್ಫಟಿಕದ ದುರ್ಗ ಇದೆ ಅಂತಲ್ಲಿ. ಅಲ್ಲಿ ಸುದೀರ್ಘ 16 ಥರದ ಪ್ರಕಾರಗಳು, 16 ಪ್ರಕಾರಗಳು, ಆ ಬೃಹತ್ ಮಾರ್ಗ ದಾರಿಗಳ ಮಧ್ಯೆ ಭಾಗ ಇದೆವಂತೆ. ಅಲ್ಲಿ ಅತ್ಯುನ್ನತ ಶುಭ್ರ ಭಿತ್ತಿಗಳು ಅಂದ್ರೆ ಬಿಳಿಯಾದ ಗೋಡೆಗಳು, ಅದು ಕಣ್ಸೆಳಿತಾ ಇದೆ ದರ್ಪಣದಲ್ಲಿ. ಮತ್ತೆ ಗೋಡೆಗಳ ಮೇಲೆ ವಿಸ್ತಾರ ರತ್ನಸ್ತಂಭಯುಕ್ತ ಆಕಾಶ ಸ್ಫಟಿಕ ನಿರ್ಮಿತ ಲಕ್ಷ್ಮೀ ಮಂಟಪ ಕಾಣ್ತಾ ಇದೆಯಂತೆ. ಲಕ್ಷ್ಮೀ ಮಂಟಪ ಅಂದ್ರೆ ಮೋಕ್ಷ ಲಕ್ಷ್ಮಿಯ ಮಂಟಪ, ಮೋಕ್ಷಕ್ಕೆ ಕರೆದೊಯ್ತಕ್ಕಂಥ ಮಂಟಪ, ಅರಿಹಂತ ಭಗವಾನರನ್ನ. ಹೀಗೆ ತೇಜೋಮಯವಾಗಿ ಅದು ತೋರ್ತಾ ಮತ್ತೊಂದು ನಭದಂದದೆ ಇನ್ನೊಂದು ಆಕಾಶವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆಯಂತೆ. ಯಾಕೆಂದ್ರೆ ಸಮವಸರಣ ಭೂಮಿಯಿಂದ 24,000 ಭೂಮಿ ಮತ್ತು ಆಕಾಶದ ಮಧ್ಯ ರಚನೆ ಆಗ್ತಕ್ಕಂಥದ್ದು. ಹೀಗೆ ಲಕ್ಷ್ಮೀ ಮಂಟಪದಲ್ಲಿ ನರರು, ಸುರರು, ಕಲ್ಪವಾಸಿ ದೇವತೆಗಳು ನಿರ್ಬಾಧಿತವಾಗಿ ಸುಖದಲ್ಲಿ ವಿಹಾರ ಮಾಡ್ತಾ ಇದ್ದಾರಂತೆ. ಹೇಗೆ ಮಂಟಪಕ್ಕೆ 16 ಹಂತಗಳು, ಹಂತ ಅಂದ್ರೆ 16 ಮೆಟ್ಲುಗಳು, 16 ಉನ್ನತ ಸೋಪಾನ ಮಾರ್ಗಗಳು. ಆ ಮಂಟಪಕ್ಕೆ ಅರಿಹಂತ ಭಗವಾನರು ವಿರಾಜಮಾನವಾಗ್ತಕ್ಕಂಥ ಮಂಟಪದಲ್ಲಿ 16 ಉನ್ನತ ಮೆಟ್ಲುಗಳಿದವಂತೆ. ಹೀಗೆ 4 ದಿಕ್ಕುಗಳಲ್ಲಿ 4 ಮಾರ್ಗ, 12 ಸಭಾಕೋಷ್ಟಗಳಿಗೆ. ಯಾಕೆಂದ್ರೆ 12 ಸಭಾಕೋಷ್ಟ ಅಲ್ಲೆಲ್ಲ ಆ ಸಭೆಯಲ್ಲಿ ಕೂತ್ಕೋ ಸಮವಸರಣದ ಸಭಾಕೋಷ್ಟಗಳಿಗೂ ಕೂಡ 12 ದಾರಿ ಇದೆಯಂತೆ. ಮತ್ತೆ ವೈಡೂರ್ಯ ರತ್ನಾದಿ ನಿರ್ಮಿತ ಪ್ರಥಮ ಪೀಠ ಅಲ್ಲಿ ಲಕ್ಷ್ಮೀ ಮಂಟಪದಿಂದ ಅಲ್ಲಿ ಆವರಿಸಿದ್ಯಂತೆ. ಹಬ್ಬ ಸಮವಸರಣದ ವರ್ಣನೆಯನ್ನ ಲತಾ ರಾಜಶೇಖರ್ ಅವರ, ಮಹಾಕವಿ ಲತಾ ರಾಜಶೇಖರ್ ಅವರ ಸಾಹಿತ್ಯದಿಂದಲೇ ನಾವು ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಬೇಕು. ನಮಸ್ಕಾರ.